ಡಿಕೆಶಿಗೆ ಸದ್ಯಕ್ಕೆ ಸಿಎಂ ಪಟ್ಟ ದೂರದ ಬೆಟ್ಟ. ಶಸ್ತ್ರತ್ಯಾಗ ಮಾಡಿ ಡಿಮ್ಯಾಂಡ್ಗಿಳಿದ್ರ ಡಿಕೆ ಶಿವಕುಮಾರ್. ಮುಖ್ಯಮಂತ್ರಿ ಮಾಡದೇ ಇದ್ರೆ 4 ಡಿಮ್ಯಾಂಡ್ ಈಡೇರಿಸಿ. ಡಿಕೆಶಿ ಹೈಕಮಾಂಡ್ ಅಂಗಳಕ್ಕೆ ಹಾಕಿದ ಆ ಡಿಮ್ಯಾಂಡ್ಗಳೇನು? ನವೆಂಬರ್ನಲ್ಲಿ ರಾಜ್ಯದಲ್ಲಿ ರಾಜಕೀಯ ಕ್ರಾಂತಿ ಆಗತ್ತೆ ಅಂದ್ಕೊಂಡಿದ್ದವರಿಗೆ ಬಹುತೇಕ ನಿರಾಸೆಯೇ ಆಗಿದೆ. ಈಗಿನ ಪರಿಸ್ಥಿತಿ ನೋಡಿದ್ರೆ ದಿನೇ ದಿನೇ ಸಿಎಂ ಪಟ್ಟ ಡಿಕೆ ಶಿವಕುಮಾರ್ ಅವರಿಗೆ ದೂರದ ಬೆಟ್ಟವಾಗೋದ್ರಲ್ಲಿ ಯಾವ ಸಂಶಯವೂ ಕಾಣಿಸ್ತಾ ಇಲ್ಲ. ಅದೇ ರೀತಿ ದೂರದ ಬೆಟ್ಟ ನುಣ್ಣಗೆ ಅನ್ನೋದು ಕೂಡ ಡಿಕೆಶಿಗೆ 2028ರಲ್ಲಿ ಅರ್ಥವಾಗುವುದು ಗ್ಯಾರಂಟಿ. ಸದ್ಯಕ್ಕೆ ಯಾವ ಕಡೆಗೆ ಹೋದ್ರೂ ಮುಖ್ಯಮಂತ್ರಿ ಸಿಂಹಾಸನದ ಬಾಗಿಲು ಒಂದೊಂದಾಗಿ ಮುಚ್ಕೊಂಡೇ ಹೋಗ್ತಾ ಇದೆ. ಹೀಗಾಗಿ ಡಿಕೆ ಶಿವಕುಮಾರ್ಗೆ 2028ರ ಚುನಾವಣೆ ತನಕ ಕಾಯುವಂತಹ ಒಂದೇ ಒಂದು ಮಾರ್ಗ ಉಳ್ಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ. ಆಗ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತಾ ಅನ್ನೋದು ಬೇರೆ ಮಾತು. ಮತ್ತೆ ಹೇಗಾದ್ರೂ ಮಾಡಿ ಪಕ್ಷವನ್ನ ಅಧಿಕಾರಕ್ಕೆ ತಂದು ಅಡೆತಡೆ ಇಲ್ಲದೆ ಮುಖ್ಯಮಂತ್ರಿಯಾಗೋದು ಈಗ ಡಿಕೆ ಕಣ್ಮುಂದೆ ಇರುವಂತಹ ಏಕೈಕ ಆಯ್ಕೆ. ಆದ್ರೆ ಇದಕ್ಕಾಗಿ ಡಿಕೆ ಶಿವಕುಮಾರ್ ಹೈಕಮಾಂಡ್ ಮುಂದೆ 4 ಡಿಮ್ಯಾಂಡ್ಗಳನ್ನ ಇಟ್ಟಿದ್ದಾರೆ. ಆ 4 ಡಿಮ್ಯಾಂಡ್ಗಳೇನು? ಆ ಡಿಮ್ಯಾಂಡ್ಗಳು ಈಡೇರೋದಕ್ಕೆ ಸಾಧ್ಯನಾ? ಈ ಕುರಿತು ಇಲ್ಲಿದೆ ಒಂದು ವಿಶೇಷ ವರದಿ. ಸದ್ಯಕ್ಕೆ ರಾಜ್ಯದಲ್ಲಿ ಜನರ ನಷ್ಟ ಕಷ್ಟಗಳಿಗಿಂತ ಕಾಂಗ್ರೆಸ್ ಪಕ್ಷದ ಸಮಸ್ಯೆಗಳೇ ದೊಡ್ಡದಾಗಿವೆ. ಪಾಪ, ಅವರ ಕಷ್ಟದ ಮುಂದೆ ಜನರ ಕಷ್ಟ ಏನೇನೂ ಅಲ್ಲ. ಅಲ್ಲಿ ಮುಖ್ಯಮಂತ್ರಿ ಸ್ಥಾನ ಇತ್ಯರ್ಥ ಆಗಬೇಕು, ಸಚಿವ ಸಂಪುಟ ವಿಸ್ತರಣೆ ಆಗಬೇಕು, ಖಾಲಿ ಬಿದ್ದಿರೋ ಸಚಿವ ಸ್ಥಾನವನ್ನ ತುಂಬಿಸಬೇಕು, ನಿಗಮ ಮಂಡಳಿ ಅಧ್ಯಕ್ಷರನ್ನ ಫೈನಲ್ ಮಾಡಬೇಕು, ರಾಜ್ಯಾಧ್ಯಕ್ಷರ ನೇಮಕವಾಗಬೇಕು. ಒಂದಾ ಎರಡ? ಇಷ್ಟರ ಮಧ್ಯೆ ಜನರ ಕೆಲಸ ಮಾಡೋದಕ್ಕೆ ಪುರ್ಸೊತ್ತಾದ್ರೂ ಎಲ್ಲಿಂದ ಸಿಗಬೇಕು ಅಂತ ಹೇಳಿ. ಇತ್ತೀಚೆಗೆ ಗುದ್ದಾಟ ಮಾಡಿಯಾದ್ರೂ ಸಿಎಂ ಸ್ಥಾನ ತಗೋತೀನಿ ಅಂತಿದ್ದ ಡಿಕೆ ಶಿವಕುಮಾರ್ ಕೂಡ ಸದ್ಯಕ್ಕೆ ಯೂಟರ್ನ್ ಮಾಡಿದ್ದಾರೆ ಅನ್ನೋ ಮಾತು ಕೇಳಿ ಬಂದಿದೆ. ಈಗ ತೀರಾ ಹಠಕ್ಕೆ ಬಿದ್ದು ಮುಖ್ಯಮಂತ್ರಿಯಾಗೋದಕ್ಕೆ ಹೋದ್ರೆ ಕಾಂಗ್ರೆಸ್ ಸರ್ಕಾರವೇ ಪತನ ಆಗಬಹುದು ಅನ್ನೋದು ಡಿಕೆಶಿಗೂ ಕೂಡ ಗೊತ್ತು. ಜೊತೆಗೆ ಸಿದ್ದರಾಮಯ್ಯ ಎಂತಹ ಹಠವಾದಿ ಅನ್ನೋದು ಈಗಾಗಲೇ ಸಾಬೀತಾಗಿದೆ. 2013ರಲ್ಲಾಗ್ಲಿ 2023ರಲ್ಲಾಗ್ಲಿ ಸಿದ್ದು ಸಿಎಂ ಆಗಿದ್ರೆ ಅದು ಅವರ ಹಠದಿಂದಾನೆ. ಬಹುಶಃ 2 ಸಲ ಸಿಎಂ ಮಾಡದೆ ಹೋಗಿದ್ರೆ ಸಿದ್ದರಾಮಯ್ಯ ತನ್ನ ಬೆಂಬಲಿಗರನ್ನ ಕರ್ಕೊಂಡು ಪಕ್ಷ ಬಿಟ್ಟು ಹೋಗ್ತಾ ಇದ್ರು. ಆಗ ಕಾಂಗ್ರೆಸ್ಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರೋ ಮೊದಲೇ ಜಾರಿ ಕೆಳಗೆ ಬೀಳ್ತಾ ಇತ್ತು. ಹಾಗಾಗಿ ಈಗ ಡಿಕೆಶಿಗೆ ಉಳಿದಿರೋದು 2028ರ ಚುನಾವಣೆಗೆ ತನಕ ಕಾಯುವಂತಹ ಅವಕಾಶ ಮಾತ್ರ. ಹಾಗಂತ ಸುಮ್ಮನೆ ಕಾದ್ರೆ ಅರ್ಥ ಇಲ್ಲ ಅಂತ ಅದಕ್ಕಾಗಿ 4 ಕಂಡೀಷನ್ಗಳನ್ನೂ ಹಾಕಿದ್ದಾರೆ ಅನ್ನೋ ಸುದ್ದಿ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಡಿಮ್ಯಾಂಡ್ ಪಟ್ಟಿಯಲ್ಲಿ ಮೊದಲನೆಯದು 2028ರ ಚುನಾವಣೆಯ ನಾಯಕತ್ವದ ವಿಚಾರ. 2023ರಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಜಂಟಿ ನಾಯಕತ್ವದ ಬಗ್ಗೆ ಹೈಕಮಾಂಡ್ ಘೋಷಣೆಯಾಗಿತ್ತು. ಆದರೆ 2028ರಲ್ಲಿ ತನಗೆ ಚುನಾವಣೆಯ ನಾಯಕತ್ವ ಕೊಡಬೇಕು ಹಾಗೂ ಮುಖ್ಯಮಂತ್ರಿ ಅಭ್ಯರ್ಥಿ ನಾನೇ ಅಂತ ಚುನಾವಣೆಗೂ ಮುನ್ನ ಘೋಷಣೆ ಮಾಡಬೇಕು ಅನ್ನೋದು ಡಿಕೆಶಿಯ ಪ್ರಮುಖ ಡಿಮ್ಯಾಂಡ್. ಇದಕ್ಕೆ ಸೂಕ್ತ ಒಪ್ಪಂದ ಮಾಡಿಕೊಡಬೇಕು ಅನ್ನೋ ವಿಷಯದಲ್ಲಿಯೂ ಡಿಕೆಶಿ ಹಠ ಹಿಡಿದಿದ್ದಾರೆ. ಅದರಲ್ಲೂ ಈ ಸಲ ಬರೀ ಬಾಯಿ ಮಾತು ಸಾಕಾಗೋದಿಲ್ಲ, ಒಪ್ಪಂದ ಪತ್ರವನ್ನ ಮಾಡಿ ಅದಕ್ಕೆ ಸಹಿ ಹಾಕಿ ಕೊಡಬೇಕು ಅಂತ ಕೂಡ ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ಸುದ್ದಿ ಇದೆ. ಇನ್ನು ಎರಡನೆಯ ಡಿಮ್ಯಾಂಡ್ ಅಂದ್ರೆ ಮುಂದಿನ ಚುನಾವಣೆಯ ತನಕ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡೋ ಹಾಗಿಲ್ಲ. ತನ್ನ ಅಧ್ಯಕ್ಷತೆಯಲ್ಲಿಯೇ 2028ರ ಚುನಾವಣೆ ನಡೀಬೇಕು ಅನ್ನೋದು ಡಿಕೆಶಿ ಆಗ್ರಹ. ಒಂದು ವೇಳೆ ಅಧ್ಯಕ್ಷ ಸ್ಥಾನವೂ ಕೈತಪ್ಪಿ ಹೋದ್ರೆ ತಾನು ಪಕ್ಷದಲ್ಲಿ ಡಮ್ಮಿ ಆಗೋದು ಗ್ಯಾರಂಟಿ ಅನ್ನೋದು ಡಿಕೆಶಿಗೂ ಕೂಡ ಗೊತ್ತಿದೆ. ಹಾಗಾಗಿ ಮುಖ್ಯಮಂತ್ರಿ ಆಗೋ ತನಕ ಯಾವುದೇ ಕಾರಣಕ್ಕೂ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನ ಡಿಕೆಶಿ ಬಿಟ್ಕೊಡೋದಕ್ಕೆ ತಯಾರಿಲ್ಲ. ಇನ್ನು ಮೂರನೇ ಡಿಮ್ಯಾಂಡ್ ಅಂದ್ರೆ ಪಕ್ಷ ಸಂಘಟನೆಯಲ್ಲಿ ಪೂರ್ಣ ಸ್ವಾತಂತ್ರ್ಯ. ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಹಂಚಿಕೆ ಸ್ವಾತಂತ್ರ್ಯ ಸಂಪೂರ್ಣವಾಗಿ ತನಗೇ ನೀಡಬೇಕು, ನಾನು ಹೇಳಿದವರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಡಿಕೆಶಿ ಬೇಡಿಕೆ. ಮುಂದಿನ ಚುನಾವಣೆಯಲ್ಲಿ ತನ್ನ ಕಡೆಯವರಿಗೆ ಟಿಕೆಟ್ ಕೊಟ್ಟು ಅವರನ್ನ ಗೆಲ್ಲಿಸಿಕೊಂಡ್ರೆ ಶಾಸಕರ ಬಹುಮತ ತನಗೇ ಸಿಗುತ್ತೆ ಅನ್ನೋದು ಡಿಕೆಶಿಯ ಮತ್ತೊಂದು ದೂರಾಲೋಚನೆ. ಇದರ ಹೊರತಾಗಿ 4ನೇ ಡಿಮ್ಯಾಂಡ್ ಅಂತ ಅಂದ್ರೆ ಈಗ ನಡೆಯಲಿರುವಂತಹ ಸಂಪುಟ ವಿಸ್ತರಣೆಯಲ್ಲಿ ತನ್ನ ಆಪ್ತರಿಗೆ ಆದ್ಯತೆ ನೀಡಬೇಕು ಅನ್ನೋದು. ಈ ಮೂಲಕ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ರು ಸರ್ಕಾರದಲ್ಲಿ ತನ್ನದೇ ನಡಿಬೇಕು ಅನ್ನೋದು ಡಿಕೆ ಡಿಮ್ಯಾಂಡ್. ಈ 4 ಬೇಡಿಕೆಗಳು ಎಷ್ಟರ ಮಟ್ಟಿಗೆ ಈಡೇರುತ್ತವೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಂದು ವೇಳೆ ಈ ಬೇಡಿಕೆಗಳಿಗೆ ಹೈಕಮಾಂಡ್ ಹಾಗೂ ಸಿದ್ದರಾಮಯ್ಯ ಒಪ್ಪಿಕೊಂಡ್ರು 2028ರಲ್ಲಿ ಡಿಕೆಶಿ ಮತ್ತೆ ಬಕರ ಆಗೋ ಸಾಧ್ಯತೆಯಂತೂ ಇದ್ದೇ ಇದೆ. ಈಗಿನ ಪರಿಸ್ಥಿತಿ ನೋಡಿದ್ರೆ 2028ರಲ್ಲಿ ಕಾಂಗ್ರೆಸ್ ಗೆಲ್ಲೋ ಸಾಧ್ಯತೆಗೆ
ತೀರಾ ಕಡಿಮೆ ಅಂತ ಹೇಳಬಹುದು. ಒಂದು ವೇಳೆ ಗೆದ್ರೂ ಆಗಲೂ ಸಿದ್ದರಾಮಯ್ಯ ಮತ್ತೆ ನಾನೇ ಸಿಎಂ ಆಗಬೇಕು ಅನ್ನೋ ಹಠ ಹಿಡಿದ್ರೆ ಆಶ್ಚರ್ಯವೇನೂ ಇಲ್ಲ. ಇದರ ಜೊತೆಗೆ 2028ರಲ್ಲಿ ನಾನು ಸಿಎಂ ಆಗ್ತೀನಿ ಅಂತ ಸತೀಶ್ ಜಾರಕಿಹೊಳಿ ಈಗಾಗಲೇ ಸಿಎಂ ಸೀಟಿನ ಮೇಲೆ ಟವಲ್ ಹಾಕಿದ್ದಾರೆ. ಜೊತೆಗೆ ಧರ್ಮಸ್ಥಳ ಪ್ರಕರಣದ ವಿಚಾರದಲ್ಲಿ ಸೌಜನ್ಯ ಶಾಪ ಕೂಡ ಇದೆ ಅನ್ನೋ ಮಾತು ಇದೆ. ಇದೆಲ್ಲವನ್ನ ದಾಟಿ ಡಿಕೆಶಿ ಸಿಎಂ ಆಗ್ತಾರೆ ಎಂದ್ರೆ ಪವಾಡವೇ ನಡಿಬೇಕು. ನಿಮ್ಗೆ ಏನನ್ಸುತ್ತೆ? ಡಿಕೆ ಶಿವಕುಮಾರ್ ಸಿಎಂ ಆಗ್ಬೇಕಾ? 2028ರಲ್ಲಾದ್ರೂ ಸಿಎಂ ಆಗ್ತಾರಾ? ಕಮೆಂಟ್ ಮಾಡಿ ತಿಳಿಸಿ.